ಹೆಸರಿನ ಮೊದಲ ಪಟ್ಟಿಯನ್ನ ಇದೀಗ ಬಿಡುಗಡೆ ಮಾಡಿದ್ದು 135 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದನ್ನ ಈಗ ಬಿಡುಗಡೆ ಮಾಡಿದೆ. ಅದರ ಸಂಪೂರ್ಣ ಮಾಹಿತಿ ಸುವರ್ಣ ನ್ಯೂಸ್ ಸ್ಕ್ರೀನ್ ನಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, 135 ಕ್ಷೇತ್ರಗಳ ಒಟ್ಟಾರೆ ಸಾರಾಂಶದ ವಿವರವನ್ನು ನೀಡೋದಾದ್ರೆ. ಭಾವನಾ, ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ದೆಹಲಿಯಲ್ಲೇನು ನಡೀತು. ಇವತ್ತು ನಡೆದಂಥ ಸಭೆಯಲ್ಲಿ ಪ್ರಮುಖವಾಗಿ 100 ಜನ ಹಾಲಿ ಶಾಸಕರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಕಾಂಗ್ರೆಸ್ ಬಂದಿರುವಂಥದ್ದು. 100 ಜನ ಹಾಲಿ ಶಾಸಕರ ಸಿಂಗಲ್ ನೇಮನ್ನು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಶಿಫಾರಸು ಮಾಡಿದೆ. ಅಂದರೆ ಇದು ಹೈಕಮಾಂಡ್ಗೆ ಶಿಫಾರಸು ಮಾಡುತ್ತೆ. ನಾಳೆ ರಾಹುಲ್ ಗಾಂಧಿಯವರು ಈ ಒಂದು ಪಟ್ಟಿಗೆ ಅಂತಿಮ ಮುದ್ರೆಯನ್ನು ಒತ್ತಾರೆ. ಅದರ ಹೊರತಾಗಿ ಹೊಸ ಕ್ಷೇತ್ರಗಳು ಸುಮಾರು 35 ಕ್ಷೇತ್ರಗಳು ಕಳೆದ ಬಾರಿ ಏನು ಸೋತಿತ್ತು ಕಾಂಗ್ರೆಸ್, ಆ ಸೋತಿರುವಂಥ 35 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನ ಅಂತಿಮ ಮಾಡಿರುವಂಥದ್ದು ಇವತ್ತಿನ ಸ್ಕ್ರೀನಿಂಗ್ ಕಮಿಟಿಯಲ್ಲಿ. ಅಲ್ಲೂ ಕೂಡ ಸಿಂಗಲ್ ನೇಮನ್ನು ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಶಿಫಾರಸು ಮಾಡಿದೆ. ನಾಳೆ ರಾಹುಲ್ ಗಾಂಧಿಯವರು ಈ ಪಟ್ಟಿಯನ್ನು ಪರಿಶೀಲಿಸಿ ಅಂತಿಮವಾಗಿ ಮುದ್ರೆಯನ್ನು ಒತ್ತಾರೆ. ಸೊ ನಾಳೆ ಅಥವಾ ನಾಡಿದ್ದು ಅಧಿಕೃತವಾಗಿ ಕಾಂಗ್ರೆಸ್ ಈ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ಪ್ರಮುಖವಾಗಿ ನಾವು ನೋಡೋದಾದರೆ ಮಹಾಲಕ್ಷ್ಮಿ ಲೇಔಟ್ನಿಂದ ಗಿರೀಶ್ ನಾಶಿ ಅವರ ಹೆಸರನ್ನು ಶಿಫಾರಸು ಮಾಡಿರುವಂಥದ್ದು. ಅವರ ಒಬ್ಬರ ಹೆಸರನ್ನು ಮಾತ್ರ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಿಂದ ಶಿಫಾರಸು ಮಾಡಲಾಗಿದೆ. ಇನ್ನು ಬಸವನಗುಡಿ ಕ್ಷೇತ್ರದಲ್ಲಿ ಕೆ ಚಂದ್ರಶೇಖರ್ ಅವರು ಮಾಜಿ ಮೇಯರ್ ಆಗಿದ್ದರು. ಕೆ ಚಂದ್ರಶೇಖರ್ ಅವರ ಹೆಸರನ್ನು ಬಸವನಗುಡಿ ಕ್ಷೇತ್ರದಿಂದ ಶಿಫಾರಸು ಮಾಡಿರುವಂಥದ್ದು. ಇನ್ನು ಮಾಗಡಿ ಮತ್ತು ನಾಗಮಂಗಲದಲ್ಲಿ JDSನಿಂದ ಏನು ಬಂದಿರೋ ರೆಬಲ್ಸ್ ಆಗಿ ಬಾಲಕೃಷ್ಣ ಅವರು ಮತ್ತು ಚಲುವರಾಯ ಸ್ವಾಮಿ ಅವರ ಹೆಸರನ್ನು ಶಿಫಾರಸು ಮಾಡಲಾಗಿದೆ. JDSನಿಂದ ಬಂದಂಥ 7 ಜನ ರೆಬಲ್ ಶಾಸಕರ ಹೆಸರನ್ನು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಶಿಫಾರಸನ್ನು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಮಾಡಿರುವಂಥದ್ದು. ಇನ್ನು ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಂಡಿಸಿದ್ದೇಗೌಡ ಅವರು ಕೂಡ JDSಯಿಂದ ಬಂದಿದ್ದರು. ಅವ್ರಿಗೂ ಕೂಡ ಟಿಕೆಟ್ ಕನ್ಫರ್ಮ್ ಆಗಿದೆ. ಈ ಲಿಸ್ಟಲ್ಲಿ ಅವ್ರನ್ನೂ ಕೂಡ ಸಿಂಗಲ್ ನೇಮನ್ನು ಮಾಡಲಾಗಿರುವಂಥದ್ದು. ಇನ್ನು ಚಾಮುಂಡೇಶ್ವರಿ ಮತ್ತು ವರ್ಣದಲ್ಲಿ ಚಾಮುಂಡೇಶ್ವರಿಯಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾಯಿದ್ದಾರೆ. ವರ್ಣದಿಂದ ಅವರ ಪುತ್ರ ಯತೀಂದ್ರ ಅವರಿಗೆ ಟಿಕೆಟನ್ನು ಕೊಡೋದು ಕನ್ಫರ್ಮ್ ಆಗಿದೆ. ಚಾಮುಂಡೇಶ್ವರಿ ಸಿದ್ದರಾಮಯ್ಯ ಅವರು ನಿಲ್ತಾರೋ ಇಲ್ಲ ಅನ್ನೋಂಥ ಒಂದು ಸಾಕಷ್ಟು ಗೊಂದಲಗಳಿತ್ತು. ಅಂತಿಮವಾಗಿ ಚಾಮುಂಡೇಶ್ವರಿಯಿಂದ CM ಅವರು ಕಣಕ್ಕಿಳಿಯುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಇನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಸೂಚಿಸಲಾಗಿರುವಂಥದ್ದು. ಅವರ ಒಬ್ಬರ ಹೆಸರನ್ನು ಸೂಚಿಸಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ಬಾರಿ ಸ್ಪರ್ಧೆ ಮಾಡಿ ಸೋತಿದ್ರು. ಈ ಬಾರಿ ಕ್ಷೇತ್ರವನ್ನು ಸಾಕಷ್ಟು ಅವರು ತಯಾರಿ ಮಾಡಿಕೊಂಡಿದ್ರು. ಹೀಗಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಪಕ್ಕ ಅನ್ನುವಂಥ ಒಂದು ಕನ್ಫರ್ಮೇಷನ್ ಈ ಲಿಸ್ಟ್ನಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನು ಕಾಗವಾಡದಿಂದ ಶ್ರೀಮಂತ್ ಪಾಟೀಲ್ ಅವರ ಹೆಸರನ್ನು ಶಿಫಾರಸು ಮಾಡಲಾಗಿರುವಂಥದ್ದು. ಇನ್ನು ಬೆಳಗಾವಿ ದಕ್ಷಿಣದಿಂದ ಎಂ ಡಿ ಲಕ್ಷ್ಮೀನಾರಾಯಣ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರಿಗೆ ಕಾಂಗ್ರೆಸ್ ಬೆಳಗಾವಿ ದಕ್ಷಿಣದಿಂದ ಕಣಕ್ಕಿಳಿಸ್ತಾ ಇರುವಂಥದ್ದು. ಭಾವನಾ.